ತಮಿಳುನಾಡಿನಲ್ಲಿ ಶುರುವಾಯಿತು ರೆಸಾರ್ಟ್ ಪಾಲಿಟಿಕ್ಸ್. ಎಐಎಡಿಎಂಕೆ ಪಕ್ಷದಲ್ಲಿ ಜೋರಾಗ್ತಾ ಇದೆ ಬಣ ರಾಜಕೀಯ. ಅಣ್ಣಾ ಡಿಎಂಕೆ ಅಧ್ಯಕ್ಷ ಪಳನಿಸ್ವಾಮಿ ಬಣ ಒಂದ್ ಕಡೆಯಾದ್ರೆ ಷಣ್ಮುಗಂ ಬಣ ಅಂತ ಎರಡು ಬಣ ಸೃಷ್ಟಿಯಾಗಿದೆ. ಅಣ್ಣಾ ಡಿಎಂಕೆ ಪಕ್ಷದಲ್ಲಿ ಜೋರಾಗ್ತಾ ಇದೆ ಬಣ ರಾಜಕೀಯ. ಅಧ್ಯಕ್ಷ ಪಳನಿಸ್ವಾಮಿ ಬಣ ಒಂದ್ ಕಡೆ ಆದ್ರೆ ಷಣ್ಮುಗಂ ಬಣ ಮತ್ತೊಂದು ಕಡೆ ಎರಡು ಬಣ ಆಗಿ ಸೃಷ್ಟಿ ಆಗ್ಬಿಟ್ಟಿದೆ. ಟಿವಿಕೆಗೆ ಬೆಂಬಲವನ್ನ ನೀಡಲು ಷಣ್ಮುಗಂ ಬಣ ಕೂಡ ನಿರ್ಧಾರ ಮಾಡಿದೆ. 47ರ ಪೈಕಿ 30 ಶಾಸಕರು ವಿಜಯ್ಗೆ ಬೆಂಬಲ ನೀಡುವಂತಹ ನಿರ್ಧಾರವನ್ನು ಕೂಡ ಮಾಡ್ತಾ ಇದ್ದಾರಂತೆ. ರೆಸಾರ್ಟ್ ಬುಕ್ ಮಾಡಿದ್ದಾರಂತೆ ಎಐಎಡಿಎಂಕೆ ನಾಯಕ ಷಣ್ಮುಗಂ. ಪುದುಚೇರಿಯಲ್ಲಿ ರೆಸಾರ್ಟ್ ಬುಕ್ ಮಾಡಿದ್ದಾರಂತೆ ಷಣ್ಮುಗಂ ಅವರು. 15ಕ್ಕೂ ಹೆಚ್ಚು ಎಐಎಡಿಎಂಕೆ ಶಾಸಕರು ಪುದುಚೇರಿಗೆ ಶಿಫ್ಟ್ ಕೂಡ ಆಗಿದ್ದಾರಂತೆ. ಇವರೇನಾದರೂ ಬೆಂಬಲವನ್ನು ಕೊಟ್ಟು ಬಿಟ್ಟರೆ ಹೆಚ್ಚಿನ ರೀತಿಯಾಗಿ ಬಹುಮತವನ್ನು ಕೂಡ ಸಾಧನೆ ಮಾಡಬಹುದು ವಿಜಯ್ ಅವರು. ಈಗಾಗಲೇ ಷಣ್ಮುಗಂ ಅವರ ಬಣ ಕೂಡ ಟಿವಿಕೆಗೆ ಬೆಂಬಲವನ್ನು ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರವೇ ಅಂದರೆ ಇವರ ಬೆಂಬಲ ಕೊಡುವಂಥವರು ಒಂದು 30 ಶಾಸಕರು ಇದ್ದಾರಂತೆ. ವಿಜಯ್ ಅವರಿಗೆ ಬೆಂಬಲವನ್ನು ನೀಡಬೇಕು ಅಂತ ಹೇಳಿ ಅಂದುಕೊಂಡಿದ್ದಾರಂತೆ. 47ರ ಪೈಕಿಯಲ್ಲಿ 30 ಜನ ಶಾಸಕರು ಅಂದ್ಕೊಂಡಿದ್ದಾರಂತೆ, ಓಕೆ ಟಿವಿಕೆಗೆ ಬೆಂಬಲ ಕೊಡೋಣ ಅಂತೇಳಿ. ಸೊ ರೆಸಾರ್ಟ್ ಕೂಡ ಬುಕ್ ಮಾಡ್ಕೊಂಡಿದ್ದಾರಂತೆ ನೋಡಿ. ಅದಕ್ಕೋಸ್ಕರವೇ ಪುದುಚೇರಿಯಲ್ಲಿ ರೆಸಾರ್ಟನ್ನು ಬುಕ್ ಮಾಡಿದ್ದಾರಂತೆ ಷಣ್ಮುಗಂ ಅವರು. ಕೂತ್ಕೊಂಡು ಎಲ್ಲ ಸಮಾಲೋಚನೆಯನ್ನು ನಡೆಸಿ ಅವರೆಲ್ಲ ರೆಸಾರ್ಟ್ನಲ್ಲಿ ಹಿಂಗೆ ಓಕೆನಾ, ಟಿವಿಕೆಗೆ ಬೆಂಬಲ ಕೊಡೋದಕ್ಕೆ ಓಕೆನಾ ನಿಮಗೆ ಅಂಥೇಳಿ ಎಲ್ಲ ಕೂತ್ಕೊಂಡು ಅಲ್ಲಿ ಮಾತುಕತೆಯನ್ನು ನಡೆಸಿ ಆನಂತರವಾಗಿ ಏನಾದರೂ ಹೇಳ್ತಾರಾ. ಈಗಾಗಲೇ ರೆಸಾರ್ಟ್ಗೆ ಅವರು ಶಿಫ್ಟ್ ಕೂಡ ಆಗಿದ್ದಾರೆ ಎನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತದೆ. ಈಗ ಎಲ್ಲರ ಚಿತ್ತ ಇರೋದೆಲ್ಲಿ ತಮಿಳುನಾಡು ರಾಜಕೀಯದತ್ತ ಎಲ್ಲರ ಚಿತ್ತ ಇದೆ. ಯಾರ್ಯಾರು ಹೆಂಗೆ ಬೆಂಬಲವನ್ನು ಕೊಡ್ತಾರೆ ಅನ್ನೋದು ಈಗ ಪ್ರಮುಖವಾಗಿ ಕಾಣಿಸ್ಕೊಳ್ತಾ ಇರುವಂಥದ್ದು. ಇವತ್ತು ನೋಡಿ ಈಗ CPI ಕೊಟ್ಟಿದೆ, ನಾಳೆ ಇನ್ಯಾರು ಕೊಡ್ತಾರೋ ನೋಡಬೇಕು.